ನಮಸ್ಕಾರ. ನನ್ನ ಎಲ್ಲ ಕಾರ್ಮಿಕರಿಗೆ ಮೇ 1 ಕಾರ್ಮಿಕರ ದಿನಾಚರಣೆ ಆದ ಪ್ರಯುಕ್ತ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕವನ ಮೂಲಕ ಹೇಳಲು ಇಷ್ಟಪಡುತ್ತೇನೆ. ಈ ಒಂದು ಕವನ ನನ್ನ ಎಲ್ಲ ಕಾರ್ಮಿಕರಿಗೆ ಅರ್ಪಣೆ ಮಾಡುತ್ತೇನೆ. ಪ್ರತಿಯೊಬ್ಬ ಮನುಷ್ಯ ತುತ್ತಿನ ಚೀಲವನ್ನು ತುಂಬಿಕೊಳ್ಳಲು ಬೆವರು ಸುರಿಸಲು ಮುಂದಾಗಲೇಬೇಕು. ಪ್ರತಿಯೊಬ್ಬ ಮನುಷ್ಯ ತುತ್ತಿನ ಚೀಲವನ್ನು ತುಂಬಿಕೊಳ್ಳಲು ಬೆವರು ಸುರಿಸಲು ಮುಂದಾಗಲೇಬೇಕು. ಅಂದಾಗ ಆ ಬದುಕಿಗೆ ಬೆಳಕು ತೋಳುಬಲ ಬುದ್ಧಿಬಲ ವರ್ಧನೆಯಿಂದ ಸಾಧಿಸುವ ಶ್ರಮಿಕನೇ ಕಾರ್ಮಿಕ. ತೋಳುಬಲ ಬುದ್ಧಿಬಲ ವರ್ಧನೆಯಿಂದ ಸಾಧಿಸುವ ಶ್ರಮಿಕನೇ ಕಾರ್ಮಿಕ. ಕಷ್ಟಗಳ ಕಾರ್ಮೋಡವನ್ನು ಬಗೆದು ಬೆಳಕನ್ನು ಹುಡುಕುತ್ತಾ ಮಾಡುವುದರಲ್ಲಿಯೇ ಹೊಟ್ಟೆಯ ಪಾಡೆಯ ಹೊರತು ಕೂಡಿಡುವ ಗಂಟಲ್ಲ. ಹೊಟ್ಟೆಯ ಪಾಡೆಯ ಹೊರತು ಕೂಡಿಡುವ ಗಂಟಲ್ಲ. ದುಡಿಯುವ ಕೈಗಳಿಗೆ ದುಡಿಸಿಕೊಳ್ಳುವ ಮನಸ್ಸುಗಳಿರಬೇಕು. ದುಡಿಯುವ ಕೈಗಳಿಗೆ ದುಡಿಸಿಕೊಳ್ಳುವ ಮನಸ್ಸುಗಳಿರಬೇಕು. ಶ್ರಮಕ್ಕೆ ತಕ್ಕ ಫಲವಿರಬೇಕು. ಶ್ರಮಕ್ಕೆ ತಕ್ಕ ಫಲವಿರಬೇಕು. ನಿಸ್ವಾರ್ಥ ಸೇವೆ ಕಾರ್ಮಿಕನದಾಗಬೇಕು. ನಿಸ್ವಾರ್ಥ ಸೇವೆ ಕಾರ್ಮಿಕನದಾಗಬೇಕು. ದುಡಿಯುವ ಕೈಗಳಿಗೆ ನಿರ್ದಿಷ್ಟ ಕೂಲಿ ಇಲ್ಲ. ಗಗನ ಕುಸುಮವಾಗಿದೆ ಅವರ ಹಣದ ಗಂಟು. ಹೀಗಾಗಿ ಶ್ರೀಮಂತ ಶ್ರೀಮಂತನೇ, ಬಡವ ಬಡವನೇ. ಶ್ರೀಮಂತ ಶ್ರೀಮಂತನೇ, ಬಡವ ಬಡವನೇ. ಒಟ್ಟಿನಲ್ಲಿ ತುತ್ತಿಗಾಗಿ ಕತ್ತು ಬಗ್ಗಿಸಿ ದುಡಿಯುವ ಪ್ರತಿಯೊಬ್ಬ ಭಾರತದ ಕಾರ್ಮಿಕರಿಗೆ ಶ್ರೀಮಂತರಾಗಿ ದೇಶ ಬಲಿಷ್ಠಗೊಳಿಸಲಿ. ಶ್ರೀಮಂತರಾಗಿ ದೇಶ ಬಲಿಷ್ಠಗೊಳಿಸಲಿ ಎಂದು ಆಶಿಸುತ್ತಾ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.